ಕಾಮನಬಿಲ್ಲು ಕೋಟೆ. ದ ರೇನ್ಬೋ ಹೌಸ್, ನಮ್ ತಾಯಿ ಮನೆ. ಬಾ. ಬೆಳೆದಿದ್ದು ದೊಡ್ಡೋಳಾಗಿದ್ದು ಎಲ್ಲ ಇಲ್ಲೇ. ಈ ಮನೆಯಲ್ಲಿ ಮರೆಯಲಾಗದಂತಹ 1000 ನೆನಪುಗಳಿದೆ ರೋಹನ್. ರೋಹನ್ ಸಿ, ಇವರೇ ನನ್ನ ಅಪ್ಪ ಅಮ್ಮ. ಆದರ್ಶ ದಂಪತಿಗಳನ್ಸುತ್ತೆ. ಹಾ, ಇಲ್ಲಿ ಇದು ನನ್ನ ಅಜ್ಜ ಅಜ್ಜಿ. ಇವರೇ ಈ ಮನೆ ಕಟ್ಸಿದ್ದು. ಬಾ ಕೂತ್ಕೋ. ರೋಹನ್, ನನ್ ಪ್ರೀತಿಲಿ ಏನಾದ್ರೂ ಕೊರತೆ ಮಾಡಿದೀನಾ? ರೇಖಾ, ಯಾಕೆ ಈ ಪ್ರಶ್ನೆ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಮನಃಶಾಂತಿ ಹಾಳಾದಾಗೆಲ್ಲ ನಾನಿಲ್ಲಿಗೆ ಬರ್ತಾ ಇರ್ತೀನಿ. ಚಿಕ್ಕ ವಯಸ್ಸಲ್ಲೇನೆ ನಮ್ ತಂದೆ ತೀರು ಹೋದ್ರು. ನಮ್ ತಾಯಿನೇ ನನ್ನನ್ನು ಬೆಳೆಸಿದ್ದು. ನಮ್ ತಾಯಿನೂ ತೀರು ಹೋದ್ಮೇಲೆ ನನ್ ಜೀವನ, ನನ್ ಪ್ರಪಂಚ ಎಲ್ಲನೂ ರಿಯಾನೇ ಆಗಿದ್ಲು. ರೋಹನ್, ನಾನ್ ಕಷ್ಟಪಟ್ಟು ಓದಿ, ಅವಳನ್ನು ಕಷ್ಟಪಟ್ಟು ಓದಿಸಿ ದೊಡ್ಡ IPS ಆಫೀಸರ್ ಮಾಡಿಸ್ಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಭಗವಂತ ಎಲ್ಲ ಕನ್ಸುಗಳನ್ನೂ ಈಡೇರಿಸ್ದ. ನೀನ್ ಕಾಲೇಜ್ ಡೇಸಲ್ಲಿ ನಾನು ಪ್ರಪೋಸ್ ಮಾಡಿದಾಗ ನನಗಿಂತ ಚಿಕ್ಕ ಹುಡುಗ ನನಗ್ಯಾಕೆ ಪ್ರಪೋಸ್ ಮಾಡ್ತಿದ್ದಾನೆ ಅನ್ಕೊಂಡೆ. ಕಾಲೇಜ್ನಲ್ಲಿ ತುಂಬಾ ಜನ ಫೇರ್ ಆಗಿರೋರು, ಸೇಮ್ ಏಜ್ ಗ್ರೂಪ್ನವ್ರು ಇದಾರಲ್ಲ ಅಂತ ಆಶ್ಚರ್ಯಪಟ್ಟೆ. ಆದ್ರೆ ನೀನ್ ನನ್ ಬೆನ್ ಹಿಡಿದ್ ಬೇತಾಳ ತರ ಬಿಡ್ಲೇ ಇಲ್ಲ. ಬಟ್ ನನ್ಗೆ ಗೊತ್ತಿಲ್ದ ಹಾಗೆ ಒಂದ್ ಸಾಫ್ಟ್ ಕಾರ್ನರ್ ಇಂದ ನಿನ್ ಮೇಲ್ ಮನ್ಸಾಗಿ ಮದ್ವೆ ಆಗೋ ಆಸೆ ಶುರುವಾಯ್ತು. ರಿಯಾಗಿ ತಾಯಿ ಸ್ಥಾನದಲ್ಲಿ ನಾನಿದ್ರೆ ತಂದೆ ಸ್ಥಾನದಲ್ಲಿ ನೀನಿರ್ತೀಯ ಅಂತ ನಿನ್ನನ್ ಮದ್ವೆ ಆಗಕ್ಕೆ ಡಿಸೈಡ್ ಆದೆ. ಆದ್ರೆ ಒಂದೊಂದ್ಸಲ ನನ್ ತಂಗಿನ ಯಾವಾಗ ರೇಪ್ ಮಾಡ್ಬಿಡ್ತೀಯೋ ಅಂತ ಭಯ ಆಗ್ತಿತ್ತು ರೋಹನ್. ತಲೆಗೆಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ಯಾ? ಕೂತ್ಕೊಳ್ಳೋ ಬೋಳಿ ಮಗನೇ. ಕಾಮನ ಕಥೆನ ಅರ್ಧದಲ್ಲಿ ನಿಲ್ಲಿಸ್ಬಾರ್ದು. ಫುಲ್ಲಾಗಿ ಕೇಳು. ಒಂದ್ಸಲ ಮುಂಬೈನಲ್ಲಿ ನಡೀತಿರೋ ಸೈಕ್ಯಾಟ್ರಿಸ್ಟ್ಗಳ ಕಾನ್ಫರೆನ್ಸ್ಗೆ ನಾನು ಹೋಗ್ಬೇಕಿತ್ತು. ನೆನ್ಪಿದ್ಯಾ? ಲ್ಯಾಪ್ಟಾಪ್ ತಗೊಂಡು ಹೋಗಕ್ ಮರ್ತು ಹೋಗಿದ್ದೆ. ವಾಪಸ್ ಲ್ಯಾಪ್ಟಾಪ್ ತಗೊಳಕ್ಕೆ ಮನೆಗೆ ಬರ್ಬೇಕಾದ್ರೆ ಅಂಜಲಿ ಮನೆ ರೂಟಲ್ಲಿ ಬಂದೆ. ಅಂಜಲಿ ಮನೆ ಹತ್ರ ನಿಂತಿದ್ ನಿನ್ ಕಾರ್ ನೋಡ್ದೆ. ಆಶ್ಚರ್ಯ ಆಗಿ ಒಳಗ್ ಬಂದೆ. ಕಾಲೇಜ್ ಡೇಸ್ ಇಲ್ದು ನಿನ್ನಂತ ಗರ್ಲ್ ಫ್ರೆಂಡ್ ಇರಬೇಕು, ನಿನ್ನಂತ ಹೆಂಡ್ತಿನ ಪಡಿಬೇಕು ಅಂತ ಬೆಟ್ಟದಷ್ಟು ಆಸೆ. ಎಲ್ಲ ಒಳಗೆ ಇಟ್ಕೊಂಡು ಆಸ್ತಿ, ಅಂತಸ್ತು, ಐಷಾರಾಮಿ ಲೈಫ್ ಲೀಡ್ ಮಾಡೋಕ್ಕೋಸ್ಕರ ಆ ಆಂಟಿನ ಮದುವೆ ಅದೇ. ಆಂಟಿ ನಾನು ಅವಳ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ ಅಂತ ನಂಬಿಟ್ಟಿದ್ದಾಳೆ. ಪಕ್ಕದಲ್ಲಿ ಮಲಗಬೇಕು ಅಂದ್ರೆ ಅಸಹ್ಯ ಆಗತ್ತೆ. ಡಿವೋರ್ಸ್ ಕೊಟ್ಟು ನಿನ್ನಂತವಳ ಮದುವೆ ಆಗೋಣ ಅಂದ್ರೆ ನನ್ನಂತ ಖಾಲಿ ಚೇಪ್ ರೋಮಿಯನ ಯಾರ್ ತಾನೇ ಮದುವೆ ಆಗ್ತಾರೆ? ಅವಳ ಜೊತೆ ಕಳಿಯೋ ಪ್ರತಿ ಕ್ಷಣನು ನರ್ಕ ಅನ್ಭವಿಸ್ದಂಗ ಅನ್ಸುತ್ತೆ. ಮೂಡ್ ಹಾಳ್ ಮಾಡ್ಕೋಬೇಡ ಬೇಬಿ, ಅದಕ್ ನಾನ್ ಇದೀನಲ್ಲ. ಇನ್ನೆಷ್ಟು ದಿನ ಅಂತ ಹೀಗೆ ಡ್ರಾಮಾ ಮಾಡ್ತಿರೋ? ವಿಷ ಹಾಕೊಟ್ಬಿಡು. ಅವಳ ದುಡ್ಡಲ್ಲೇ ಅರಮನೆ ಕಟ್ಕೊಂಡು ರಾಜ ರಾಣಿ ತರ ಆರಾಮಾಗಿದ್ಬಿಡಣ. ಏನ್ ಯೋಚನೆ ಮಾಡ್ತಿದ್ಯಾ? ಪ್ರಯತ್ನ ಪಡ್ತೀನಿ. ಅವತ್ತೇ ಸತ್ತು
ಸ್ಟ್ರಾಂಗ್ ಆಗಿ ಹುಟ್ಟೆ. ಫ್ರೆಂಡು ಅಂತ ಅವಳ ಬೆನ್ನಿಗೆ ಚೂರಿ ಹಾಕ್ತಿದ್ರೆ ಕೇವಲ ದುಡ್ಡಿನ ಆಸೆಗೆ, ಕಾಮ ತೀಟೆಗೆ ನಾಲ್ಗೆನ ಮನ್ಸನ್ನ ಮಾರ್ಕೊಂಡು ಮುಖವಾಡ ಹಾಕೊಂಡ್ ಬದುಕ್ತಿದ್ಯಲ್ಲ. ಥು! ನೀನು ಒಬ್ಬ ಮನುಷ್ಯನ. ನೀವಿಬ್ರು ನನ್ನ ಲೈಫಲ್ಲಿ ಹೇಗೆ ಆಟ ಆಡಿದ್ರೋ ಹಾಗೆ ನಾನು ನಿಮ್ ಲೈಫಲ್ಲಿ ಜೋಕರ್ ಮುಖವಾಡ ಹಾಕೊಂಡು ಆಟಕ್ಕೆ ಎದುರಾಟ ಶುರು ಮಾಡಿದೆ. ಮೇಡಮ್, ಅಕ್ಕ ಇಲ್ಲಿ ಎಲ್ಲ ಹೋದ್ರು ಮೇಡಮ್. ಓ ಶಿಟ್. ಎಲ್ಲಿ ಹೋದ್ರು? ಅದೆಲ್ಲೋ ಪ್ರಶಾಂತವಾದ ಜಾಗ, ಅದ್ಯಾವುದೋ ಕಾಮನಬಿಲ್ಲು ಕೋಟೆ ಅಂತಿದ್ರು. ಶಿಟ್. ರಿಯಾ, ಹಾ? ರಿಯಾ, ಮುರುಗನ್ ನಾಯ್ಡು ಸರ್. ಅಯ್ಯೋ, ಆ ಸೈಕೋ ಶ್ಯಾಮ ಅಕ್ಕನ ಹುಡ್ಕೊಂಡು ಇಲ್ಲಿಗೂ ಬಂದಿದ್ದಾನೆ. ಅಕ್ಕ ಸುಶೀಲ್ ತನ್ನ 6th ಸೆನ್ಸ್ ಇಂದ ರೈನ್ಬೋ ಹೊಸಕ್ಕೆ ಪಾರಾಗಿದ್ದಾಳೆ. ಶಿಟ್! ಅರೆ ಭಾಗವ್! ಚಾಪ್ಟರ್ 1. ಅವತ್ ರಾತ್ರಿ 10:00 ರಿಯಾ ನಂಗೆ ಕಾಲ್ ಮಾಡಿ ಸೈಕೋ ಶ್ಯಾಮ್ ಜೈಲಲ್ಲಿ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳಕ್ ಮುಂಚೆನೆ ಪ್ರಪಂಚದಲ್ಲಿರೋ ಎಲ್ಲ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೆ. ಅದ್ರಲ್ಲಿ ಸೈಕೋ ಶ್ಯಾಮನೂ ಒಬ್ಬ. ಆದ್ರಿಂದ ಕೆಲವು ಕೆಟ್ಟ ಹುಳುಗಳನ್ನ ಮಟ್ಟ ಹಾಕೋದಿಕ್ಕೆ ಜೈಲಿಂದ ಆ ಸೈಕೋ ಶ್ಯಾಮನ್ನ ಎಸ್ಕೇಪ್ ಮಾಡಿಸಿದ್ದೆ ನಾನು. ಎಲ್ರು ಹೊರಗೋಗಿ. ನೀನು ಸೈಕೋ ಶ್ಯಾಮ ಅಲ್ಲ, ರ್ಯಾಂಕ್ ಸ್ಟೂಡೆಂಟ್ ಶ್ಯಾಮ್ ಸುಂದರ್, BE ಗೋಲ್ಡ್ ಮೆಡಲಿಸ್ಟ್. ನಿನ್ ಹಿಸ್ಟ್ರಿ ನಂಗೆ ಚೆನ್ನಾಗ್ ಗೊತ್ತು. ನಿನ್ ಮನ್ಸಿಗಾಗಿರೋ ಘಾಸಿಯಿಂದ ನೀನು ಕ್ರಿಮಿನಲ್ ಆಗ್ಬೇಕಾಗ್ ಬಂತು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮಂತವ್ರಿಗೆ ಮನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದೇ ಇಲ್ಲ. ನಿನ್ನಂತ ಪ್ರತಿಭಾವಂತ ವಿದ್ಯಾರ್ಥಿ ಪರಿಸ್ಥಿತಿಗಳಿಗೆ ಬಲಿಯಾಗಿ ಜೈಲಲ್ಲಿ ನರಕ ಅನುಭವಿಸಲೇಬಾರ್ದು. ರೋಲ್ ಕಾಲ್ ಮಾಡೋ ಖಾಕಿಗೂ ಜೀವದಾನ ಮಾಡೋ ಡಾಕ್ಟ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಈಗಿಂದೀಗ್ಲೇ ನಿನ್ನ ನಿಮ್ಯಾನ್ಸಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಹೋಗ್ತಾ ದಾರಿಲೇ ತಪ್ಪಿಸ್ಕೋ. 33 ಕಿಲೋಮೀಟರ್ನಲ್ಲಿರೋ ಕಾಮನಬಿಲ್ಲು ಕೋಟೆ ಹತ್ರ ಬಾ. ಕೇಸ್ ತಂಡ ಆದ್ಮೇಲೆ ನಾನೇ ನಿನ್ನ ಸೇಫ್ ಆಗಿ ದುಬೈ ಕಳಿಸ್ಕೊಡ್ತೀನಿ. ನೀನ್ ಮತ್ತೆ ಶ್ಯಾಮ್ ಸುಂದರ್ ಆಗಿ ಸಮಾಜದ ಒಳ್ಳೆ ನಾಗರಿಕನಾಗಿ ಬದುಕ್ತೀಯ ಅಂತ ಪ್ರಮಾಣ ಮಾಡು. भगवान का ही स्वरूप हो मैम, सच में भगवान का ही स्वरूप हो मैम. ನೀನ್ ಸೇಫ್ಟಿ ತಗೋ. मैम मुझे क्षमा कीजिए मैम, मैं कैसे शुक्रिया अदा करूं मैम आपको. ನಾನ್ ಹೇಳ್ದಂತೆ ಪೊಲೀಸ್ನವರು ನಿಮ್ಯಾನ್ಸಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಸೈಕೋ ಶ್ಯಾಮ ತಪ್ಪಿಸ್ಕೊಂಡ. ಅಲ್ಲಿಂದ 33 ಕಿಲೋಮೀಟರ್ ದೂರದಲ್ಲಿರೋ ನನ್ನ ತಾಯಿ ಮನೆ, ಇದೇ ಜಾಗ, ಇದೇ ಮನೆ, ಕಾಮನಬಿಲ್ಲು ಕೋಟೆ. ಇಲ್ಲಿಗೆ ಬಂದು ನನ್ನನ್ನು ಭೇಟಿಯಾದ. ಕೇಸ್ ತಣ್ಣಗಾದ್ಮೇಲೆ ದುಬೈ ಕಳಿಸ್ಕೊಡ್ತೀನಿ ಅಂತ ಹೇಳಿ ಇದೇ ಮನೆ ಮಹಡಿಯಲ್ಲಿ ಒಂದು ಕೋಣೆಲಿಟ್ಟಿದ್ದೀನಿ. ಇದೇ ಕಾಮನಬಿಲ್ಲು ಕೋಟೆಯಲ್ಲಿ. ಶಾಕ್ ಆಗ್ತಿದ್ಯಾ? ಬೆವತೋಗ್ಬಿಟ್ಟಿದ್ಯಾ? ಬಿಟ್ಟಿ ದುಡ್ಡಲ್ಲಿ 24 ಗಂಟೆ ಎಸಿಲಿ ಇರ್ತಿದ್ಯಲ್ಲ. ಛೆ ಛೆ ಛೆ, ಪಾಪ. ಗೋ ಫಾಸ್ಟ್ ಭಾರ್ಗವ್. ಚಾಪ್ಟರ್ 2. ಅವತ್ ರಾತ್ರಿ ನಿಂಗೆ ಮರೀದೆ ಟ್ಯಾಬ್ಲೆಟ್ ತಗೋ ಅಂತ ಮತ್ತೆ ಮತ್ತೆ ಯಾಕೆ ಹೇಳ್ದೆ ಗೊತ್ತಾ? ನೀನ್ ತಲೆನೋ ಹೋಗ್ಬೇಕು ಅಂತಲ್ಲ, ತಲೆನೋ ಬರ್ಸಕ್ಕೆ ಅವತ್ ರಾತ್ರಿ ಆ ಬೇವರ್ಸಿ ರಾಕ್ಷಿಕರ್ ಸಿಕ್ದ. ಚಿನ್ನದಂತ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಆ ಚಿನ್ನಾಲಿ ಹಿಂದೆ ಬಿದ್ದಿರೋ ವಿಷಯ ಹೇಳ್ದ. ಅವನನ್ನ ಅಲ್ಲೇ ಸಾಯಿಸಿ ಆ ಇಮ್ಮೋರಲ್ ಸ್ಟೋರಿನ ಅಲ್ಲೇ ಮುಗಿಸ್ಬಿಡ್ತಿದ್ದೆ. ಬಟ್ ನೀನ್ ಟ್ಯಾಬ್ಲೆಟ್ ತಗೊಂಡ್ಯೋ ಇಲ್ವೋ ಅಂತ ಚೆಕ್ ಮಾಡಕ್ ಮಾತ್ರನೇ ಮನೆಗ್ ಬಂದೆ. ಜೊತೆಗ ರಾಜಶೇಖರ್ ಮನೆಗ್ ಸೇಫ್ ಆಗಿ ರೀಚ್ ಆದ ಅಂತ ನೀನ್ ಮೈಂಡಲ್ಲಿ ಪ್ಲಾಂಟ್ ಮಾಡ್ಬೇಕಿತ್ತು. ಅದಕ್ಕೆ ಅವ್ನ್ ಮನೆಗ್ ರೀಚ್ ಆಗಿದ ತಕ್ಷಣ ಕಾಲ್ ಮಾಡು ಅಂತ ಹೇಳಿದ್ದೆ. ನಾನ್ ಹೇಳ್ದಂಗೆ ಅವ್ನ್ ಕಾಲ್ ಮಾಡ್ದ. ನಿನ್ ತಲೆನೋವಲ್ಲಿ ವಿಲವಿಲ ಅಂತ ಒದ್ದಾಡ್ದಾಗ ಆ ಮುಠಾಳ ಮುರಾರಿಗೆ ಲೆಫ್ಟು ರೈಟು ಸೆಂಟರು ಅಂತ ಕನ್ಫ್ಯೂಸ್ ಮಾಡಿಸ್ದೆ.
ಮೆಡಿಕಲ್ ಸ್ಟೋರ್ಗೆ ನಾನೇ ಹೋಗಿ ಬರ್ತೀನಿ ಅಂತ ಹೇಳಿ ರಾಜಶೇಖರ್ ಮನೆಗೆ ಹೋಗಿ ಅವನ್ನ ಅಲ್ಲೇ ಮಟ್ಟ ಹಾಕ್ದೆ. ಸೈಕೋ ಶಾಮನ್ ಸ್ಟೈಲಲ್ಲೇ ಕೊಲೆ ಮಾಡಿದೆ. ಅವನ ಬೆರಳುಗಳು ಮೀನುಗಳಿಗೆ ಆಹಾರ ಆಯಿತು. ನಿನಗೂ ಅಂಜಲಿಗೂ ಮಾನಸಿಕವಾಗಿ ಹಿಂಸೆ ಕೊಡೋದಿಕ್ಕೆ ಆ ಅಂಜಲಿ ವಿಸಿಟಿಂಗ್ ಕಾರ್ಡ್ ಅಲ್ಲೇ ಬಿಟ್ಟು ಬಂದೆ. ಎಲ್ಲರೂ ಸೈಕೋ ಶಾಮನ್ ಮೇಲೆ ಅನುಮಾನ ಪಟ್ರೆ ನನ್ನ ತಂಗಿ ಸಿಂಹಿಣಿ ರಿಯಾ ಆ ಅಂಜಲಿ ಮೇಲೆ ಅನುಮಾನ ಪಟ್ಲು. ಆ ಅಂಜಲಿನೇ ಕೊಲೆ ಮಾಡಿರ್ಬೇಕು ಅಂತ ಎಲ್ಲ ಪೇಪರಲ್ಲೂ ಮೀಡಿಯಾದಲ್ಲೂ ಬರೋ ಹಾಗೆ ಮಾಡಿದ್ಲು. ಅಲ್ಲಿಗೆ ನನ್ನ ಪ್ಲಾನ್ ಪ್ರಕಾರ ಆ ಅಂಜಲಿ ಹೆಸರು ಹಾಳಾಯ್ತು. ಪ್ರಿಯಾ, ಈ ರೈನ್ಬೋ ಹೌಸ್ ಅಂದ್ರೇನು? ಈ ರೈನ್ಬೋ ಹೌಸಲ್ಲೇ ನಾನು ನಮ್ಮ ಅಕ್ಕ ಹುಟ್ಟಿ ಬೆಳೆದಿದ್ದು. ಚಾಪ್ಟರ್ 3. ರಿಯಾ ಎಂಗೇಜ್ಮೆಂಟ್ ಅಲ್ಲಿ ಆ ಪವನ್ ಅಂಜಲಿ ಮುಖವಾಡನ ಬಯಲ್ ಮಾಡಿದಾಗ ಐಲ್ ಕಿಲ್ ಯು ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ನಂಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಅವಳಿಗೆ ಚಿತ್ರ ಹಿಂಸೆ ಕೊಡೋಕೆ ಸಿಕ್ಕ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳ್ದೆ. ಮತ್ತೆ ಜೋಕರ್ ಮುಖವಾಡ ಆ ಪವನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದೆ. ಆ ವೇಶ್ಯೆ ಸೆರೆಗೆ ಹಿಂದೆ ಬಿದ್ದಿದ್ದ ಪವನ್ ಅವನ್ನ ಅಲ್ಲೇ ಮಟ್ಟ ಹಾಕ್ದೆ. ಆ ಲೋಫರ್ ಸೈಕೋ ಶಾಮ ನಮ್ಮ ಅಕ್ಕನ್ ಕಾಣ್ದೆ